ಹಾಯ್ ನಮಸ್ಕಾರ ಎಲ್ರಿಗೂ. ಟೈಮ್ ನೋಡಿ ಇಲ್ಲಿ 2 ಗಂಟೆ ಆಗ್ತಾ ಬರ್ತಾ ಇದೆ ಮಧ್ಯಾಹ್ನ. ಇವಾಗ ಹೋಗ್ತಾ ಇದ್ದೀನಿ ಅಡುಗೆ ಮನೆಗೆ ಅಡುಗೆ ಮಾಡೋದಿಕ್ಕೆ. ಏನಪ್ಪ ಇದು 2 ಗಂಟೆ ಅಂತಿದ್ದಾಳೆ, ಸಂಜೆ 5 ಗಂಟೆ ವಾಕಿಂಗ್ ಹೋಗ್ತಾ ಇದ್ದೀನಿ ಅಂತ ಅಂದ್ಲು ಅನ್ಕೋಬೇಡಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರೋದು. ನೆನ್ನೆ ಫುಲ್ಲು ಹೆಕ್ಟಿಕ್ ಡೇ ಆಗೋಗ್ಬಿಡ್ತು ನನಗೆ. ಆ ಇನ್ಶೂರೆನ್ಸ್ ಅವ್ರು ಬೇರೆ ಬರ್ತಾ ಇದ್ರು, ಅದೇನೋ ವೆರಿಫಿಕೇಶನ್ ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅವ್ರಿಗೆ ಫಿಸಿಕಲ್ ಫೋಟೋ ಕಾಪಿ ಬೇಕಿತ್ತಂತೆ, ಅದನ್ನ ತಗೊಂಡೋಗಕ್ಕೆ ಅವ್ರು ಬಂದು ಹೆಚ್ಚು ಕಮ್ಮಿ 3/4 ಗಂಟೆ 1 ಅವರ್ ಆಗೋಗ್ಬಿಡ್ತು. ಅವ್ರದ್ದು ಅದೇನೇನೋ ಫಾರ್ಮ್ ಎಲ್ಲ ಫಿಲ್ ಮಾಡಿ ಕೊಟ್ಟು ಅವ್ರು ಬೇಕಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋ ಅಷ್ಟೊತ್ತಿಗೆ ಸಾಕಾಯ್ತು. ಆಫೀಸಲ್ಲಿ ಕೆಲಸ ಜಾಸ್ತಿ ಇಲ್ಲ ಅಂದ್ರೂ ಮಂಡೇ ಫ್ರೈಡೆ ಸ್ವಲ್ಪ ಹೆಕ್ಟಿಕ್ಕೆ ಇರುತ್ತೆ ನಮ್ಗೆ. ವೀಕ್ ಬಿಗಿನಿಂಗು ವೀಕೆಂಡ್ ಅಯ್ಯೋ ಕೆಲಸ ಜಾಸ್ತಿ ಆಗಿ ನಾನು ಲಾಗೌಟ್ ಮಾಡಿದ್ದೆ ಮಧ್ಯರಾತ್ರಿ 2 ಗಂಟೆ. ಈ ವೀಕ್ ಡೇಸ್ ಆದ್ರೆ ಲಾಗೌಟ್ ಮಾಡ್ಬಿಡ್ತೀನಿ, ಅಯ್ಯೋ ಬಿಡತ್ತಾಗಿ ನೆಕ್ಸ್ಟ್ ಡೇ ನೋಡ್ಕೊಳ್ಳೋಣ ಅಂತ. ಬಟ್ ವೀಕೆಂಡ್ ಫ್ರೈಡೇಸ್ ಹಂಗ್ ಮಾಡಕ್ಕಾಗಲ್ಲ. ಮಂಡೇ ಅಷ್ಟೊತ್ತಿಗೆ ನನಗೆ ಮರ್ತೋಗ್ಬಿಟ್ಟಿರತ್ತೆ, ಆಮೇಲೆ ಆ ಕೆಲಸ ಪೆಂಡಿಂಗ್ ಇದೆ ಅನ್ನೋದೇ. ಹಂಗಾಗಿ ಎಷ್ಟೊತ್ತಾದ್ರೂ ಆಗ್ಲಿ ಮುಗಿಸ್ಬಿಟ್ಟು ಮಲ್ಕೊಂತೀನಿ. 2 ಗಂಟೆಗೆ ಎದ್ದು ಬಂದ್ರೆ 5 ಗಂಟೆ ತನಕ ನಿದ್ದೆನೇ ಬಂದಿಲ್ಲ ನನಗೆ. ಅದು ನಿದ್ದೆ ಟೈಮ್ ಪಾಸ್ ಆಗ್ಬಿಡುತ್ತಲ್ಲ, ಹಾಗಾಗಿ 5 ಗಂಟೆ ಬೆಳಗ್ಗೆ ಮಲ್ಕೊಂಡಿದ್ದು. ಅದಕ್ಕೆ ಮನು ಬೆಳಗ್ಗೆ ಎದ್ದು ಬಂದೆ 9:30ಗೆ, ಬೇಡ ಹೋಗಿ ಮಲ್ಕೋ ನೀನು, ನಿನ್ಗೆ ಆವಾಗ ಕಂಪ್ಲೀಟ್ ನಿದ್ದೆ ಆಗಿದೆ, ಅವಾಗ ಎದ್ದು ಬಾ ಅಂದ್ರು. 12 ಗಂಟೆಗೆ ಎದ್ದು ಬಂದೆ. ಇವತ್ತು ತಿಂಡಿನೂ ಇಲ್ಲ ಏನೂ ಇಲ್ಲ. ಬಂದ್ಮೇಲೆ ಇವತ್ತು ಸ್ಯಾಟರ್ಡೆ ಚಿಕನ್ ಮಾಡ್ಲೇಬೇಕಾ, ಹೋದ್ವಿ ಚಿಕನ್ ಎಲ್ಲ ತಗೊಂಡು ಬಂದ್ವಿ. ಅಷ್ಟೊತ್ತಿಗೆ ಮನೆಗೆ ಬಂದ್ರೆ ನಾನು ಮೊಸರನ್ನೇ ಮರ್ತು ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಹೋಗಪ್ಪ ಮೊಸರು ತಗೊಂಡ್ ಬಾ ಅಂತ ಕಳಿಸಿದ್ದೀನಿ. ಇವತ್ತು ಸ್ಪೆಷಲ್ ಮಾಡೋಣ ಅಂತ. ಇನ್ನೇನು ಈಗಲೇ 2 ಗಂಟೆ ಮಾಡಿ ಮುಗಿಸಿ ನಾವು ತಿನ್ನೋ ಅಷ್ಟೊತ್ತಿಗೆ 3:30 ಆಗೋಗ್ಬಿಡತ್ತೆ. ಹಂಗಾಗಿ ಬಿರಿಯಾನಿ ಮಾಡ್ಬಿಟ್ಟು ಡ್ರೈ ಐಟಮ್ ಮಾಡು, ಗೊಜ್ಜು ಬೇಡ ಅಂದ್ರು. ಅದಕ್ಕೆ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದು ಬೆಳ್ಳುಳ್ಳಿ ಅಂತಾನೆ ಹೇಳಕ್ಕಾಗಲ್ಲ, ನಂದೇ ಓನ್ ವೇಯಲ್ಲಿ ಮಾಡ್ತೀನಿ. ಬೆಳ್ಳುಳ್ಳಿ ಮತ್ತೆ ಪುದೀನ ಎರಡನ್ನೂ ಸ್ವಲ್ಪ ಯಥೇಚ್ಛವಾಗಿ ಹಾಕಿ ಬೆಳ್ಳುಳ್ಳಿ ಪುದೀನ ಕಬಾಬ್ ಮಾಡ್ತೀನಿ ನಾನು. ಅದಕ್ಕೆ ಮನೂನು ಬರ್ತಾರೆ, ಹೆಲ್ಪ್ ಮಾಡ್ತಾರೆ. ನೋಡಿ ಪಾತ್ರೆ ನೆನ್ನೆ ನೈಟ್ ಡಂಪ್ ಮಾಡಿರೋದು ಇಲ್ಲೇ ಇದೆ. ಅವ್ರು ಬರೋ ಅಷ್ಟರಲ್ಲಿ ಇವಾಗ ಪಾತ್ರೆ ತೊಳೆದು ಮುಗಿಸ್ಕೊಬಿಡೋಣ, ಆಮೇಲೆ ಇಬ್ರು ಸೇರ್ಕೊಂಡು ಕುಕ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಬೆಳ್ಳುಳ್ಳಿ ಪುದೀನ ಕಬಾಬ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇದು ಬೆಳ್ಳುಳ್ಳಿ ಕಬಾಬಿಗೆ ಪುದೀನ ಫ್ಲೇವರ್ ಟಚ್ ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಮಾಡ್ಕೊಂಡಿರೋದು ಒಂದು 4-5 ಲವಂಗ, ಮೆಣಸು, ಚಕ್ಕೆ, ಸುಮ್ಮನೆ ಸಿಂಪಲ್ ಆಗಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ತೋರಿಸ್ತೀನಿ. ಅದಕ್ಕೆ ಹಾಕೊಂಡು ಒಂದು ಚೂರು ಜಾಸ್ತಿ ಬೆಳ್ಳುಳ್ಳಿ. ಇದು ಇವಾಗ ಮನು ರುಬ್ಕೋಬೇಕು, ಅದಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಇದು ಬಿರಿಯಾನಿಗೆ ಸಪ್ರೇಟ್ ಇಟ್ಕೊತೀನಿ. ನೆನ್ನೆ ಕೊಟ್ಟಿದ್ದೆ ಬೆಳ್ಳುಳ್ಳಿ ನಮ್ಮ ಮನುಗೆ, ಬಿಡ್ಸಪ್ಪ ಇವತ್ತು ಅಡುಗೆಗೆ ಅಂತ. ಇವತ್ತು ಬಿಡಿಸ್ಕೊಟ್ರು. ಹೌದು ಆಯ್ತಾ, ಸಾಕು ಬಿರಿಯಾನಿಗೆ. ಅದ್ರ ಜೊತೆಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರತ್ತಂತೆ. ನಾನು ನೋಡ್ಕೊಂಡಿದ್ದು, ನನಗೂ ಗೊತ್ತಿಲ್ಲ. ಆಮೇಲೆ ಮೆಣಸಿನ್ಕಾಯಿ 1, 2, 3, 4, 5, 6. ಸ್ವಲ್ಪ ಖಾರ ಇರಲಿ ಅಲ್ವಾ ಮನು? ಖಾರ ಬೇಕಾ ಮನು? ಬೇಡ. ಕಬಾಬ್ ಖಾರ ಇಲ್ಲ ಅಂದ್ರೆ ಹೆಂಗೆ? ಕಬಾಬ್ ಯಾರ ಖಾರ ಹಾಕಲ್ಲ. ಈಗ ಚೆನ್ನಾಗಿ ಹೇಳಿದೆ. ಇಷ್ಟು ಹಾಕೊಂಡು ಗರ್ರ ಅಂತ ತಿರ್ಗಿಸ್ಕೊಂಡು ಬಂದು ತಿರ್ಗಿಸ್ಕೊಂಡು ಬರ್ತಾರೆ. ತಗೊಂಡು ನೀರೇ ಹಾಕ್ಲಿಲ್ಲ ನಾನು. ಹಂಗೆ ಮಾಡೋದು ನೋಡಪ್ಪ. ಇಷ್ಟೊಂದೆಲ್ಲ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ಬೆಳಗಿನ ಜಾವ 10 ಗಂಟೆಗೆ ಎದ್ದಿದ್ದೀವಿ ನಾವು. ಕತ್ಲೆ ಆಗೋಯ್ತು, ಲೈಟ್ ಹಾಕ್ತೀನಿ. ಬೆಳಗಿನ ಜಾವ 10 ಗಂಟೆ ಆಯಿತು. 10 ಗಂಟೆ ಆದಮೇಲೆ ನಾನು ಕತ್ತಿ ಹಿಡ್ಕೊಂಡಿರೋದು ಬಿಟ್ಟೇ ಇರಲಿಲ್ವಲ್ಲ, ಕ್ಲಿನಿಕ್ಗೆ ಹೋಗಿ ನಾನು ಎದ್ದಿದ್ದು 10 ಗಂಟೆಗೆ, ಮಂಜು ಎದ್ದಿದ್ದು 12 ಗಂಟೆಗೆ. ಸೊ ಈಗ ಟೈಮು 2:15, 2:45 ಆಗ್ತಾ ಇದೆ. 1 ಗಂಟೆ ಅಷ್ಟೊತ್ತಿನಲ್ಲಿ ಹೋಗಿ ಎಲ್ಲ ಐಟಮ್ಗಳು ತೊಗೊಂಡು ಬಂದಿದ್ದೀವಿ. ಇನ್ನೂ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ, ಅಂದರೆ ನಮ್ಮ ಫಾಸ್ಟಿಂಗು ಇನ್ನೂ ಬ್ರೇಕ್ ಆಗಿಲ್ಲ. ಈಗ ಒಂದೇ ಸರಿ ಬಿರಿಯಾನಿಗೆ ಬ್ರೇಕ್ ಮಾಡೋಣ ಅಂತ. ಬಟ್ ಬಿರಿಯಾನಿ ಮಾಡ್ತಿರೋ ರೇಂಜ್ ನೋಡ್ತಾ ಇದ್ರೆ ಒಂದು 4 ಗಂಟೆ 4:15 ಸಿಗತ್ತೆ ಅನಿಸ್ತಾ ಇದೆ. ಒಂದೇ ಒಂದು ಐಟಮ್ ಹಾಕ್ಬಿಟ್ಟಿದ್ದೀನಿ, ಶುಂಠಿ. ನೋಡಾ ಹಂಗೆ ಒಟ್ನಲ್ಲಿ ಏನೋ ಇವತ್ತು ಮಾಡ್ತಾರೆ, ಅದು ಹೆಂಗಿರ್ತೈತಿ ಅಂತ ಈಗಲೇ ನಮ್ಗೆ ಡೌಟ್ ಆಗ್ತಾ ಇದೆ. ಎನಿವೇಸ್ ಹೆಲ್ಪ್ ಮಾಡೋಣ ಸ್ವಲ್ಪ. ಹಂಗೂ ನಮ್ಮ ಬಿರಿಯಾನಿ ಹೋಯ್ತು ಕುಕ್ಕರ್ ಒಳಗೆ, ಅಂದರೆ ಇನ್ನೂ ರೈಸ್ ಹೋಗಿಲ್ಲ, ಬಟ್ ಮಸಾಲೆ ಎಲ್ಲ ಹೋಗಿ ಚಿಕನ್ ಹೋಗಿಲ್ಲ. ಈಗ ಏನಿಲ್ಲ, ಅದು ಸ್ವಲ್ಪ ಬೇಯ್ದ್ಮೇಲೆ ಅಕ್ಕಿ ಹಾಕಿ ಕೂಗಿಸ್ಬಿಟ್ರೆ ಮುಗಿತಪ್ಪ, ಬಿರಿಯಾನಿ ರೆಡಿ. ಬಟ್ ಈಗ ಮಂಜು ಅವರು ಮಾಡ್ತಾ ಇದ್ದಾರೆ ಕಬಾಬಿಗೆ. ನಾನು ಹಾಕೊಂತ ಇರೋದು, ನಾನು ನೋಡ್ಕೊಂಡಿದ್ದು ವಿಡಿಯೋದಲ್ಲಿ ಹೇಳ್ತಾ ಇರೋದು, ಇದು ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಕಾರ್ನ್ಫ್ಲೋರು. ನಾನು ಮಾಡ್ತಿರೋದು ಒಂದು ಅರ್ಧ kg ಅಷ್ಟು ಮಾಡ್ತಾ ಇದ್ದೀನಿ. ಆಮೇಲೆ ಕಡಲೆ ಹಿಟ್ಟು 1 ಚಮಚ ಅನ್ಕೊಳ್ಳಿ, ನಾನು ಚಮಚ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಹಂಗೆ ಒಂದು ಅಂದಾಜು ಕನ್ನಡತೆಯಲ್ಲಿ ಹಾಕ್ತಾ ಇದ್ದೀನಿ. ಏನು ಹೇಳ್ತೇನೆ, ಕನ್ನಡತೆ. ಇದು ಅಕ್ಕಿ ಹಿಟ್ಟು, ಒಂದು ಚೂರು ಅರಿಶಿನ, ಸಾಲ್ಟ್. ಒಟ್ಟಿನಲ್ಲಿ ಇದು ಎಕ್ಸ್ಪೆರಿಮೆಂಟು, ಗೊತ್ತಿಲ್ಲ ಹೆಂಗಿರ್ತೈತೆ ಅಂತ. ನೋಡು ಮನು, ನೀನೇ ಹೊಗಳುತ್ತೀಯ, ದಿನ ಮಾಡಿಕೊಡು ಮಂಜು ಅಂತ. ಸೊ ಇದಾದ್ಮೇಲೆ ಇದಕ್ಕೆ ನಾನು ಇವಾಗ ಹಾಕ್ತೀನಿ ಒಂದು ಅಂಡ. ಹಂಗೆ ಹೇಳ್ಬೇಡ, ಅದು ಮಾಮೂಲಿ ಮೊಟ್ಟೆ ಅಲ್ಲ, ಅದು ನಾಟಿ ಮೊಟ್ಟೆ.
ಪ್ಯೂರ್ ನಾಟಿ ಅಲ್ಲ. ಅದು ಗೊತ್ತಿಲ್ಲ, ನಾಟಿ ಅಂದ್ಬಿಟ್ಟು ಕೊಟ್ಟರು ತಂದಿದ್ದೀನಿ ಅಲ್ವಾ. ಫ್ರಿಜ್ಗೆ ಇಟ್ಬಿಡ್ತೀಯಾ? ಒಂದು ಹಾಫ್ ಅನ್ ಅವರ್ ಫ್ರಿಜ್ ಬಿಟ್ಟರೆ ಚೆನ್ನಾಗಿ ಮ್ಯಾರಿನೇಷನ್ ಆಗುತ್ತೆ. ಅಷ್ಟೊತ್ತಿಗೆ ಬಿರಿಯಾನಿನೂ ರೆಡಿ ಆಗುತ್ತೆ. ಬಿರಿಯಾನಿ ಕುಕ್ಕರ್ ಕೆಳಗಡೆ ಇಳಿಸ್ಬಿಟ್ಟು ನಾವು ಇಲ್ಲಿ ಮಾತಾಡ್ಕೊಂಡಿದ್ರೆ ನಮ್ಮ ಚಿಕನ್ ಸೀದೋಗುತ್ತೆ ಬಿರಿಯಾನಿ ಅಲ್ವಾ. ಅದು ಉರಿ ಕಮ್ಮಿ ಮಾಡಬೇಕು ಫ್ಲೇಮು. ಇವತ್ತೇನಾದ್ರು ಕಬಾಬು ಸೂಪರ್ ಡೂಪರ್ ಆಗಿ ಬಂದ್ರೆ ನೆಕ್ಸ್ಟ್ ಹೋಟೆಲ್ ಒಂದು ಬಿರಿಯಾನಿ ಒಂದು ಕಬಾಬು ಬಿಸ್ನೆಸ್. ಓಕೆ, ಎಲ್ಲರೂ ಬಟ್ಟೆ ಬಿಸ್ನೆಸ್ ಮಾಡ್ತಾರೆ, ನಾನು ಇಲ್ಲ ಕಬಾಬ್ ಬಿಸ್ನೆಸ್ ಮಾಡ್ತೀನಿ. ಕಬಾಬ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್. ಏನಂತ ಎಲ್ಲಿ ಜಾಗ ಸಿಗತ್ತೆ ಅಲ್ಲಿ ನಿಲ್ಸ್ಕೊಬಿಟ್ರೆ ಸಾಕು ತಳ್ಳಗಡಿ. ಸೊ ನಮ್ಮ ಲಂಚು 4 ಗಂಟೆಗೆ ರೆಡಿ ಆಗಿದೆ. ಅಂದ್ರೆ ತಟ್ಟೆಲಿ 4 ಗಂಟೆ ಆಗಿದೆ ಇವಾಗ ಟೈಮ್. 3:30ಗೆ ಕುಕ್ಕಿಂಗ್ ಎಲ್ಲ ಮುಗೀತು. ಅದು ಆರ್ಕೊಳ್ಳೋಕ್ಕೆ ಒಂದು ಹಾಫ್ ಅನ್ ಅವರ್ ಆದ್ರೂ ಬೇಕಲ್ಲ. ಕುಕ್ಕರು ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಆಹಾ, ಆರಾಮ ಸಾಕತ್ತಾಗಿದೆ. ಹೆಂಗಿದೆ ಮನು? ಕಬಾಬ್ ಸಾಕತ್ತಾಗಿದೆ. ಹೌದಾ? ಸಕ್ಸಸ್ಸಾ? ಸಕ್ಸಸ್. ಇಡ್ಬೋದಾ ಅಂಗಡಿ? ಇಡ್ಬೋದು. ವಾವ್, ನೀವು ಟ್ರೈ ಮಾಡಿ ನೋಡೋಣ. ಯಾರು ಪಾರ್ಟ್ನರ್ ಸಿಗ್ತಾರ ನನಗೆ ಅಂಗಡಿ ಇಡಕ್ಕೆ ಅಂತ. ಡಿಫ್ರೆಂಟ್ ಆಗಿದೆ, ಅಂಗಡಿ ಕಬಾಬ್ ತರ ಇಲ್ಲ. ಹೌದು. ಯಾವ ಫ್ಲೇವರ್ ಬರ್ತಾ ಇದೆ ಹೋಗ್ಲಿ? ಚಿಕನ್ ಫ್ಲೇವರ್. ಏನ್ ಮಾಡ್ಬೇಕು ಹೇಳಿ? ನಾನು ಕೇಳ್ತಿರೋದು ಬೆಳ್ಳುಳ್ಳಿ ಫ್ಲೇವರ್ ಬರ್ತಾ ಇದೆಯಾ, ಪುದೀನಾ ಫ್ಲೇವರ್ ಬರ್ತಾ ಇದೆಯಾ? ತಿಂತೀವಿ, ಟೇಸ್ಟ್ ಬಂದಾಗ ಚೆನ್ನಾಗೈತೆ ಅಂತೀವಿ. ನನ್ನ ತಟ್ಟೆಲ್ಲೇ ತಿಂತೀನಿ, ಅವ್ರ ತಟ್ಟೆ ಯಾಕೆ? ವಾವ್, ಸಾಕತ್ತಾಗಿದೆ. ಆಬ್ವಿಯಸ್ಲಿ 2 ಫ್ಲೇವರು ಮಿಕ್ಸ್ ಆಗಿ ಬರ್ತಾ ಇದೆ. ಅದನ್ನೇ ನಾನು ನೋಡಿದ್ದು. ಆಸ್ ಎಕ್ಸ್ಪೆಕ್ಟೆಡ್ ಸಾಕತ್ತಾಗಿ ಬಂದಿದೆ ಕಬಾಬ್. ಸುಮ್ಮನೆ ಎರಡೆರಡು ಕೆಲಸ ಇವಾಗ. ಪೆಟ್ರೋಲ್ ಒಂದ್ ಕಡೆ ಹಾಕ್ಸೋದು, ಏರ್ ಒಂದ್ ಕಡೆ ಹಾಕ್ಸೋದು. ಏನ್ ಮಾಡೋಣ, ಅಲ್ಲಿ ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ಲೇಬೇಕಲ್ಲ. ಲಾಸ್ಟ್ ಟೈಮ್ ನಾವು ಬಂದಾಗ್ಲೂ ಇಲ್ಲ ಅಂದಿದ್ರು ಮನು, ಏರ್ ಇಲ್ಲ ಅಂತ. ಕೆಲವು ಟೈಮಲ್ಲಿ ಅವು ಇದ್ರಲ್ಲಿ ಓಡ್ತಾ ಇರ್ತವೆ, ಜನರೇಟರ್. ಅಂತ ಟೈಮಲ್ಲಿ ಯೂಸ್ ಏರ್ ಇರಲ್ಲ. ಅವರು ಲಾಸ್ಟ್ ಟೈಮು ಏನೋ ಮಿಷಿನ್ ತೆಗೆದು ಬಿಟ್ಟಿದ್ದಾರೆ, ಅದು ರಿನೋವೇಷನ್ ನಡೀತಾ ಇದೆಯಲ್ಲ ಪೆಟ್ರೋಲ್ ಬಂಕು. ಕರೆಕ್ಟ್. ಅದಕ್ಕೆ ಏನೋ ಹೇಳಿದ್ರು, ಅದು ಮರ್ತೋಗ್ಬಿಡ್ತು. ಪುನಃ ಅಲ್ಲೇ ಹೋಗಿ ಪೆಟ್ರೋಲ್ ಹಾಕ್ಸಿದ್ವಿ. ಹೋಗಿ ನಿಂತ್ಕೊಬಿಟ್ಟಿದ್ದೀವಿ, ಇನ್ನೇನು ಪುನಃ ಬರೋದು ಅಂತ ಹಾಕ್ಸ್ಕೊಂಡ್ವಿ. ಮುಂದೆ ಎಲ್ಲಾದ್ರೂ ಪುನಃ ಹೇರ್ ಹಾಕ್ಸ್ಕೊಂಡು ಹೋಗ್ಬೇಕು. ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನಾವಿವತ್ತು ಹೋಗ್ತಾ ಇದ್ದೀವಿ ಊರಿಗೆ. ಆಲೆ ಒಂದು 2 months ಆಗೋಗಿದ್ಯಾ ನಾನು ಕರೆಕ್ಟಾಗಿ ವಿಡಿಯೋಗಳು ಮಾಡಿ. 2 months ಆಯ್ತು ಆಲ್ಮೋಸ್ಟ್. ನಾನು ಲಾಸ್ಟ್ ಒಂದು 2 ವಿಡಿಯೋಸಲ್ಲೂ ಹೇಳ್ತಿದ್ದೆ ಇವತ್ತಿಂದ ಕರೆಕ್ಟಾಗಿ ಡೈಲಿ ಲಾಗ್ ಮಾಡ್ತೀನಿ ಅಂತ. ಅದು ಯಾವತ್ತೂ ಮಾಡೇ ಇರಲಿಲ್ಲ. ಇವತ್ತು ಅನ್ಕೊಂತ ಇದ್ದೀನಿ ನಾನು, ಅಟ್ಲೀಸ್ಟ್ ಇವತ್ತಿಂದನಾದರೂ ಕರೆಕ್ಟಾಗಿ ವಿಡಿಯೋಗಳನ್ನ ಮಾಡಲೇಬೇಕು ಅಂತ. ಇವಾಗ ನಾವು ಊರಿಗೆ ಹೋಗ್ತಾ ಇರೋ ಪರ್ಪಸ್ಸು, ಈಗ ಒಂದು 11 days ಬ್ಯಾಕು ನಮ್ಮ ಅಮ್ಮನ ಅಣ್ಣ ಅಂದರೆ ನಮ್ಮ ಮಾಮ ತೀರೋಗಿದ್ರು. ಅವ್ರದ್ದು ಇವತ್ತು ಭೂಶಾಂತಿ ಕಾರ್ಯ ಇದೆ. ಹಿಂಗೆ ನೋಡಿ ಫ್ಯಾಮಿಲಿಯಲ್ಲಿ ಏನೇನೋ ಆಗ್ತಾ ಇತ್ತು. ಈ 1.5 month ಗ್ಯಾಪಲ್ಲಿ ನಮ್ಮ ಫ್ಯಾಮಿಲಿನಲ್ಲಿ 2 ತೀರೋದ್ರು. ನಮ್ಮ ದೊಡ್ಡತ್ತೆ, ಇವಾಗ ನಮ್ಮದು 2ನೇ ಮಾಮ. ಸೊ ಹೋಗಿ ಆ ಕಾರ್ಯ ಮುಗಿಸ್ಕೊಂಡು ಒಂದು 4 days ಊರಲ್ಲೇ ಇರೋಣ ಅಂತ ಅನ್ಕೊಂಡಿದ್ದೀವಿ. ಇನ್ನೊಂದು ಅಲ್ಲಿ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಅದನ್ನು ಒಟ್ಟಿಗೆ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ. ಪದೇ ಪದೇ ಬರೋದು ಹೋಗೋದು ಟ್ರಾವೆಲಿಂಗ್ ಆಗ್ತಾ ಇಲ್ಲ. ಇತ್ತೀಚೆಗಂತೂ ಸಿಕ್ಕಾಬಿಟ್ಟೆ ಟ್ರಾವೆಲಿಂಗ್ ಆಗೋಗಿದೆ ನಮಗೆ. ತಿಂಗಳಿಗೆ ಒಂದು 5-6 ಸರಿ ಹೋಗ್ತಾ ಇದೀವಿ. ಇನ್ನು ಲಾಸ್ಟ್ ವೀಕೆ ಹೋಗಿ ಬಂದ್ವಿ, ಪುನಃ ಊರಿಗೆ ಹೋಗ್ತಾ ಇದ್ವಿ. ಅದಕ್ಕೆ ಈ ಸರಿ ಬೇಡಪ್ಪ ಪದೇ ಪದೇ ಓಡಾಡೋದು, ಒಂದೇ ಸರಿ ಎಲ್ಲ ಮುಗಿಸ್ಕೊಂಡು ಊರಿಗೆ ಬರೋಣ ಅನ್ನೋ ಪ್ಲಾನಲ್ಲಿ ಹೋಗ್ತಾ ಇದೀವಿ. ನೋಡೋಣ ಹೆಂಗ್ ಹೋಗುತ್ತೆ. ಬ್ರೇಕ್ಫಾಸ್ಟ್ ಏನೂ ಆಗಿಲ್ಲ ಅಂದಿವೆ, ತಿನ್ನೋಣ ಇಲ್ಲ ಒಂದೇ ಸರಿ ಹೋಗ್ಬಿಡೋಣ ಹೋಗ್ಬಿಡೋಣ. ಇನ್ನೇನು ನಿಲ್ಸ್ಕೊಂಡು ಪಲ್ಸ್ಕೊಂಡು ತಿರ್ಗಿ ಅಲ್ಲೊಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ವೇಸ್ಟ್. ಇನ್ನೊಂದು ಪಿಟ್ ಸ್ಟಾಪ್ ಬೇರೆ ಕೊಡ್ಬೇಕು, ಗಾಡಿ ತುಂಬಿಸ್ಬೇಕಲ್ಲಪ್ಪ. ಹೌದು. ಈ ರೋಡು ನಮಗೆ ಊರಿಗೆ ಓಡಾಡೋದಕ್ಕೆ ತುಂಬಾ ಈಸಿ ಆಗೋಗ್ಬಿಟ್ಟಿತ್ತು. ಈಗ ಮುಂದಕ್ಕೆ ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಕೆಲವು ವಿಷಯಗಳನ್ನ ರಿವೀಲ್ ಮಾಡ್ತಾ ಇಲ್ಲ, ಕೆಲವು ವಿಷಯಗಳು ರಿವೀಲ್ ಆಗೋಗಿದೆ. ಅಂದ್ರೆ ಪಾಸ್ಟಲ್ಲಿ ಆಗಿರೋದನ್ನು ರಿವೀಲ್ ಮಾಡ್ತಾ ಇಲ್ಲ, ಫ್ಯೂಚರ್ನಲ್ಲಿ ಆಗ್ತಾ ಇರೋದನ್ನು ರಿವೀಲ್ ಮಾಡ್ತಿಲ್ಲ. ಅದು ಓದಂಗೆ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದೀವಿ. ಯಾಕಂದ್ರೆ ನಮಗೆ ಇವಾಗ ಹೆಂಗಾಗ್ಬಿಟ್ಟಿದೆ, ನಾವೇನ್ ಮಾಡ್ತೀವೋ ಅದು ಆಗ್ತಾ ಇಲ್ಲ, ಏನ್ ಆಗ್ಬಾರ್ದು ಅದು ಆಗ್ತಾ ಇದೆ. ಈಗ ಈ ಫೇಸಲ್ಲಿ ಇದೀವಿ. ಇವಾಗ ತುಂಬಾ ಚೇಂಜಸ್ ಅಂತೂ ಆಗ್ತಾ ಇದೆ ಲೈಫಲ್ಲಿ. ಸ್ಟೇ ಟ್ಯೂನ್ಡ್, ಏನೇನು ಅಂತ ಗೊತ್ತಾಗತ್ತೆ. 35 ಬೇಡ. ನಮ್ಮ ಬಲಗಡೆಗೆ ಮಾವಿನಕಾಯಿ ತೋಟ, ಫುಲ್ ಮಾವಿನ ಹಣ್ಣುಗಳು ಬಿಟ್ಟಿದೆ. ಇವಾಗ ಸೀಸನ್ ಅಲ್ವಾ, ನಾವು ಎಷ್ಟು ಕಟ್ಟಿದೆ ಅಲ್ವಾ. ಈ ಕಡೆ ಖಾಲಿ ಈ ಕಡೆ ಎಲ್ಲ ಮೆಣಸಿನ್ಕಾಯಿ ಗಿಡ, ಟೊಮೆಟೊ ಗಿಡ ಅದು ಕಾಣ್ತಾ ಇದೆ. ಅದು ಇವಾಗ ಇದ್ ಮಾಡ್ತಾ ಇರೋದು, ಅವ್ರು ಬೆಳೀತಾ ಇರೋದು. ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಸ್ಪೀಡ್ ಬ್ರೇಕರ್ಗಳು ಹಾಕಿದಾರಲ್ಲ, ಆ ತರ ಇಲ್ಲೂ ಹಾಕ್ತಾ ಇದ್ದಾರೆ. ಸ್ಪೀಡ್ ಬ್ರೇಕರ್ ಅಲ್ಲ, ಅದು ಮಾನಿಟರ್. ಸ್ಪೀಡ್ ಮಾನಿಟರ್
ಮೇಲ್ಗಡೆ ಇಷ್ಟೇ ಸ್ಪೀಡಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಕ್ಯಾಮ್ರಾಗಳು ಹಾಕ್ತಾ ಇದ್ದಾರೆ. ಸೊ ಇನ್ಮೇಲೆ ಈ ರೋಡಲ್ಲೂ ಅಷ್ಟೇ ಬರೋರು ಸ್ಪೀಡ್ ನೋಡ್ಕೊಂಡು ಬನ್ನಿ, ಆಮೇಲೆ ಬಂದಿಲ್ ತಗ್ಲಾಕೊಂಡು ಫೈನ್ ಎಲ್ಲ ಕಟ್ಬೇಡಿ ಸಾವಿರಾರು. ಇವಾಗ ಮನೆ ಹತ್ರ ಬಂದು ಆಕ್ಚುಲಿ ಡೈರೆಕ್ಟ್ ಆಗಿ ಅಲ್ಲಿ ನಮ್ಮ ಅಜ್ಜಿ ಊರಿಗೆ ಹೋಗೋಣ ಅನ್ಕೊಂಡಿದ್ದು, ಆದ್ರೆ ನಮ್ಮ ಅಕ್ಕ ಇಲ್ಲಿ ನಮಗೋಸ್ಕರ ವೇಟ್ ಮಾಡ್ತಾ ಇದ್ರು. ಅವ್ರು ನಮ್ಮ ಅಕ್ಕನ ಪಿಕ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡು ಬಂದಿದ್ದೀವಿ. ಮಳೆ ಸ್ಟಾರ್ಟ್ ಆಗೋಯ್ತು, ಜೋರೇ ಆಗೋಯ್ತು ಮನು ಮಳೆ. ಹೌದು, ಫುಲ್ ಜೋರಾಗಿ ಬರ್ತಾ ಇದೆ. ನೋಡೋಣ ನಮ್ಮ ಅಕ್ಕ ಏನ್ ಮಾಡ್ತಾವ್ರ. ಆಫ್ ಮಾಡ್ಕೊ, ಕರ್ಕೊಂಡ್ ಬರ್ತೀನಿ ಅವಳನ್ನ. ಆಲೆ 1 ಗಂಟೆ ಆಗೋಯ್ತು. ತಾಳು ನಂದು ಬ್ಯಾಗೆಲ್ಲ ಎತ್ತಿಡ್ತೀನತ್ತ. ಲೇಟು ಅಲ್ಲಿ ಹೊರ್ಟಾಗ್ಲೇ 10. ಹೌದಾ, ಮಳೆ ಸ್ಟಾರ್ಟ್ ಆಗೋಯ್ತು. ಬ್ಯಾಗ್ ತಗೋ, ಎತ್ತಿಟ್ಬಿಡೋಣ. ನೋಡ, ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ನೀನೇ ತಗೊಂಡ್ ಬಾ ಅಂತೆ. ಕಾರ್ ಓಡಿಸಿ ಸುಸ್ತಾಗ್ಬಿಟ್ಟವ್ರಂತೆ ಪಾಪ. ತಿನ್ನೋಣ ಅಂತಂದೆ, ಕೇಳಲ್ಲ. ಇಲ್ಲ ಬೇಡ ಬೇಡ ಬೇಡ, ನನ್ಗೆ ಗ್ಯಾಸ್ಟ್ರೈಟಿಸ್ ಆಗತ್ತೆ, ನನಗೆ ಅದಾಗತ್ತೆ ಇದಾಗತ್ತೆ. ನಾನ್ ಹೇಳಿದ್ದು ನಾನ್ ತಿಂದ್ರೆ ನನಗಾಗತ್ತೆ ಅಂತ, ನೀನ್ ತಿಂದ್ರೆ ನನಗಾಗತ್ತೆ ಅಂತ ನಾನು ಹೇಳಿಲ್ಲ. ಬಿಡಲ್ವೇ ನೀನು? ಏನ್ ಬಾಯಿ ಮುಚ್ಕೊಂಡಿದ್ನ ತಿನ್ಬೇಡ ಅಂತ? ಏನೋ ಇದು ಎಂತ ಬುದ್ಧಿ ಗೊತ್ತೇನಕ್ಕಯ್ಯ? ಹಾಳಾದ್ರೆ ನಾನು ಒಬ್ಬನೇ ಹಾಳಾಗಲ್ಲ, ನಿನ್ನೂ ಎಳಕಂಡೆ ಹಾಳಾಯ್ತೀನಿ ಅಂತಂದ್ರೆ ನಾವೇನಾದ್ರು ದಡ್ರ ಹೋಗ ಹಾಳಾಗಕ್ಕೆ? ನೀನ್ ದಡ್ಡ ಅಲ್ವಾ? ನನಗೆ ಅಶ್ವಿಲ್ಲ ಅಂದ್ರೂ ನಾನು ಊಟ ಮಾಡ್ಬೇಕು, ನನಗ್ ನೀರ್ ಕುಡಿಯಕ್ ಆಗಿಲ್ಲ ಅಂದ್ರೂ ನಾನು ನೀರ್ ಕುಡಿಬೇಕು. ಕಾಫಿ ಒಂದೇ ನೋಡವ ನನಗ್ ನಾನ್ ಕುಡಿಯಲ್ಲ ಅಂದ್ರೂ ಕೇರೆ ಮಾಡ್ದಲ್ಲೇ ಕುಡಿಯೋದು. ಸರಿ ಬಾಯ್, ಆ ಕೈನ ಒಬ್ಳನ್ನ ಬಿಟ್ಟು ಬರಲ್ಲ. ಒಂಚೂರು ವಿಂಡೋ ಓಪನ್ ಮಾಡಿಸ್ಕೊಳ್ಳಿ, ಉಸಿರು ಕಟ್ಬಿಟ್ಟವ. ಆಮೇಲೆ AC ಹಾಕ್ತೀನಿ ಬಿಡ. ನಾನು ಈ ಕಡೆಯಿಂದ ಹೇಳಿ ಕೀ ಕೊಟ್ಟೋಗಪ್ಪ. ಇದು ವಿಂಡೋ ಸ್ವಲ್ಪ ಮನು ಆನ್ ಮಾಡು. ಏನ್ ಮಾಡ್ಬೇಕು? ವಿಂಡೋ ಅಪ್ ಅಂಡ್ ಡೌನ್ ಮಾಡ್ಕೊಳಕ್ ಬೇಕು. ಹಂಗಾಗಲ್ಲ, ಕೀ ಹಾಕಿದ್ರೆ ಅಪ್ ಅಂಡ್ ಡೌನ್ ಆಗೋದು. ಬ್ಯಾಟ್ರಿ ಹೊಟ್ಟೋಗ್ತೈತೆ. ಹೌದಾ? ಮತ್ತೆ ಒಂಚೂರು ಡೌನ್ ಮಾಡ್ಬಿಟ್ಟು ಆಮೇಲೆ ಆದ್ರೆ ಮಳೆ ಒಳಗೆ ನೀರು ಬರುತ್ತೆ. ಆ ಕಡೆ ಯಾವ ಕಡೆ ಮಾಡಿದ್ರು ಬರ್ತೈತೆ. ಹೌದಾ? ಓಕೆ, ಮಂಜು ಬರ್ಲಿಲ್ಲ ಮಳೆ ಅಂದ್ಬಿಟ್ಟು ಇಲ್ಲೇ ಒಳ್ಳೆ ಕಾರಲ್ಲಿ ಕೂತಿದ್ಲು. ನಾವು ಅಲ್ಲೋಗಿದ್ದ ಮಳೆಯಲ್ಲಿ ನಿಂತ್ಕೊಂಡು ಫಸ್ಟ್ ಸಮಾಧಿ ಪೂಜೆ ನಾವೇ ಮಾಡ್ಬಿಟ್ಟು ಬಂದ್ಮೇಲೆ ಈಗ ಮಂಜು ಹೋಗಿದಾರೆ ಅಲ್ಲಿ ಮಾಡ್ಕೊಂಡ್ ಬರೋದಕ್ಕೆ. ಕಾರ್ದು ಕೀನು ಜೊತೆಲಿ ತಗೊಂಡು ಹೋಗ್ಬಿಟ್ಟವ್ರೆ. ಒಳಗೆ ಕೂತ್ಕೊಳಕ್ ಆಗ್ತಾ ಇಲ್ಲ, ಸೆಕೆ. ಆಚೆ ಕಡೆ ಮಳೆ ಇದೆ, ಬಟ್ ಒಳಗಡೆ ಸೆಕೆ ಇದೆ. ಅಲ್ಲಿ ನೋಡ್ಬೋದು ತುಂಬಾ ಜನ ಸೇರ್ಕೊಂಡಿದ್ದಾರೆ. ಅಲ್ಲಿ ನಡೀತಾರೆ. ಇದು ಅವ್ರದ್ದೇ ಜಮೀನೊಳಗೆ ಆಗ್ತಾ ಇದೆ. ಸೊ ಈಗ ಇನ್ನೇನಿಲ್ಲ, ಈಗ ಮುಂದೆ ಹೋಗಿ ಕಾರ್ ತಿರ್ಗಿಸ್ಕೊಂಡು ವಾಪಸ್ ಅಲ್ಲಿ ಮನೆ ಹತ್ರ ಹೋಗಿ ಇನ್ನೇನು ಧೂಪ ಹಾಕ್ಬೇಕಾ ಅಲ್ಲಿ? ಮನೇಲಿ ಆಲೆ ಮಾಡೋರ ಏನಪ್ಪ, ಹೋಗ್ಬಿಟ್ಟು ಪೂಜೆ ಮಾಡಿದ್ರೆ ಅಲ್ಲೂ ಪೂಜೆ ಮಾಡಬೇಕು. ಇಟ್ಟಿರ್ತಾರಲ್ಲ ಮನೇಲಿ, ಅದು ಪೂಜೆ ಮಾಡ್ಬೇಕು. ಪೂಜೆ ಮಾಡ್ಬಿಟ್ಟು ಅಷ್ಟೇ, ಮುಗೀತು ಎಲ್ಲ ಕೆಲಸ. ಆಮೇಲೆ ಮನೆಗೆ ಹೋಗೋದು. 2 hours later. ಹೆಂಗೆ ನೋಡಿ, ಪಕ್ಕದಲ್ಲೇ ಇದೆ ನವಿಲು. ಅಲ್ಲಿ ನೋಡಿ, ತುಂಬ ದೂರ ಇಲ್ಲ, ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ. ಸಾಕಾಗಿದೆ. ಗೇರ್ ಹಾಕಪ್ಪಿ, ಗೇರ್ ಹಾಕೋದು ಕಾಣಿಸ್ತಾ ಇದೆಯಾ? ಪಕ್ಕದಲ್ಲೇ ಗಾಡಿಗಳು ಹೋದ್ರೆ ಕೇರೆ ಮಾಡ್ತಾ ಇಲ್ಲ ಮನು. ಗುರುತು ಪರಿಚಯ ಆಗಿರ್ತಾವಲ್ಲ ಅದಕ್ಕೆ. ನೋಡಿ ಇಲ್ಲೇ ಎಷ್ಟು ಚೆನ್ನಾಗಿದೆ ನೋಡಿ ಇದು. ಬಾ 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 ಬಾ, ಬ್ಯೂಟಿಫುಲ್ ಬ್ಯೂಟಿಫುಲ್. ಗೊತ್ತಾಗೋಯ್ತು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ. ಅದೇ ಇಲ್ಲೆಲ್ಲ ಹಂಗೆ ಎಲ್ಲ ನವಿಲುಗಳೆಲ್ಲ ಅಕ್ಕಪಕ್ಕದಲ್ಲೇ ಇರ್ತವೆ, ಓಡಾಡ್ತಿರ್ತವೆ. ಇದು ಮಂಜು ಮನೆ ಹಿಂದೆನೂ ಸುಮಾರು ಓಡಾಡ್ತವೆ. ನಮ್ಮ ಮನೆ ಹತ್ರ ಅಂತೂ ನಮ್ಮ ಮನೆ ಹಿಂದಕ್ಕೆ ವಿಂಡೋ ಹತ್ರಕ್ಕೆ ಬರ್ತವೆ, ಬಟ್ ಅದು ಕ್ಯಾಪ್ಚರ್ ಮಾಡಕ್ ಆಗಲ್ಲ. ಮಾಡೋಣ ಸ್ವಲ್ಪ ಬರ್ರ ಅಂತ ಆರೋಕೊಂಡು ಹೋಗುತ್ತೆ. ಇದಂತೂ ಎಷ್ಟು ವೆಹಿಕಲ್ಗಳು ಓಡಾಡ್ತೈತೆ, ಆದ್ರೂ ಧೈರ್ಯವಾಗಿ ಆರಾಮಾಗಿ ಓಡಾಡ್ತಾ ಇದೆ. ನಾವು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದ್ಬಿಟ್ವಿ. ಆಫೀಸ್ ಇದೆ ಅಲ್ಲ ನನಗೆ ಇವತ್ತು. ನಾನು ಮನು ಇಬ್ರೆ. ಇಲ್ಲೂ ಏನ್ ಮನು, ಅಲ್ಲೂ ಇಬ್ರೆ ಇಲ್ಲೂ ಇಬ್ರೆ. ಹಂಗೆ ಚಂದ. ಟೂ ಮಚ್ ಆಫ್ ಪ್ರೈವೇಸಿ ಆಗೋಯ್ತಾ ಅಂತ. ಏನಿಲ್ಲ, ಕರೆಕ್ಟ್ ಆಗಿದೆ. ಹೌದಾ? ಬೋರ್ ಆಯ್ತು ಮನು, ನೀನ್ ಒಬ್ಬನೇ ನೋಡಿ ನನ್ಗೆ. ಬೇರೆಯವ್ರು ನೋಡ್ಕೋ. ಯಾರವ್ರು ಇಲ್ಲಿ? ನಿನ್ನೆ ನೋಡ್ಬೇಕು ಪುನಃ. ಕಟ್ಕೊಂಡ್ಮೇಲೆ ಹಣೆ ಬರ ಕೆಟ್ಟಾಗ್ಲೇ ತಾನೇ ಮದ್ವೆ ಆಗೋದು ಅಲ್ವಾ? ಕರೆಕ್ಟ್. ಹೆಂಗಿದ್ದೆ ನಾನು, ಹಿಂಗಾದೆ ನಾನು. ಹಿಂಗಾಗೋದೆ ಇವಾಗ. ಸೇಮ್ ಟು ಸೇಮ್ ಡೈಲಾಗ್. ನಿನಗೆ ಇನ್ನೂ ಜಾಸ್ತಿ ಆಯ್ತಪ್ಪಿ. ಏನು? ನಿನಗೆ ಹಣೆ ಬರ. ನಿನ್ ಮದ್ವೆ ಮಾಡ್ಕೊಂಡ್ಮೇಲೆ ಮನೆ ಬಂತು, ಕಾರ್ ಬಂತು, ಎಲ್ಲ ಬಂತು. ನಾನ್ ಮದ್ವೆ ಮಾಡ್ಕೊಂಡು ನನ್ ಬೈಕ್ ಹೋಯ್ತು, ಅದು ಹೋಯ್ತು, ಬರೀ ಹೋಗಿದ್ದೆ ಆಯ್ತು. ನನ್ಗೇನ್ ಮನೆ ಬಂತು? ಎಲ್ಲ ಬಂತು. ಅದೇ ಮನೆ ಕೊಡಿಸ್ತಪ್ಪ ನೀನ್ ನನಗೆ. ಊರಿಂದ ಬಂದಿದೆ, ಕೆಲಸ ಮಾಡ್ಕೊಂಡು ಕುತ್ಕೋಬಿಟ್ಟು ನಾ ಇಷ್ಟೊತ್ತು ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ. ಸಿಕ್ಕಾಬಟ್ಟೆ ಕೆಲಸ ಇತ್ತು. ಈಗ ಇಲ್ಲಿ ಲ್ಯಾಪ್ಟಾಪ್ ಎಲ್ಲ ಬಿಟ್ಬಿಟ್ಟು ಒಂದ್ ರೌಂಡ್ ವಾಕಿಂಗ್ ಹೋಗಿ ಬಂದ್ವಿ. ನಾವು ಬಂದಾಗ್ಲಿಂದಾನು ಮಳೆ ಊರಲ್ಲಿ ಸುರ್ಕಂತಾನೆ ಇದೆ. ಏನ್ ಮಾಡಕ್ಕಾಗಲ್ಲ, ಸ್ಟಾರ್ಟ್ ಆಗ್ತಿತ್ತು ಮಳೆ. ಈ ಸರಿ ಸರಿಗೆ ಹೊಡಿಯೋದು ಅಲ್ವಾ? ಯಾಕೋ ಹಂಗ ಅನ್ನಿಸ್ತಾ ಇದೆ. ಅದು ಸೈಕ್ಲೋನ್ ಆಗ್ತಿದೆಯಲ್ಲ, ಅದಕ್ಕೆ ಸ್ವಲ್ಪ ಮಳೆ ಜಾಸ್ತಿ ಅಂತ. ನೋಡೋಣ.
ಈಗ ಇನ್ನೇನಿಲ್ಲ, ಇನ್ನೊಂದು ಅರ್ಧ ಗಂಟೆ ಮನೇಲಿ ಇದ್ಬಿಟ್ಟು ತಿರ್ಗಾ ಹೋಗ್ಬೇಕು. ಸಂಜೆ ನಿನ್ನ ಫೇವ್ರೇಟ್. ನಮ್ಮ ಫೇವ್ರೇಟ್ ರೆಡಿ ಆಗ್ತಾ ಇದೆ, ಅಲ್ಲಿ ಊಟ ಮಾಡ್ಕೊಂಡು ಬರೋದಷ್ಟೇ ಕೆಲಸ. ಏನಿರ್ಬೋದು ಮನು ಫೇವ್ರೇಟ್ ಅಂತ ಕಮೆಂಟ್ ಮಾಡಿ ಹೇಳಿ. ಅಷ್ಟೊತ್ತಿಗೆ ಸಂಜೆ ಅಲ್ಲಿ ಹೋದಾಗ ತೋರಿಸ್ತೀನಿ. ಸಂಜೆ ಅಲ್ಲ, ರಾತ್ರಿ. ಈಗನೇ ಟೈಮು 7:30 ಆಗಿದೆ. ಕೆಲಸನೂ ಮುಗೀತು ನಂದು. ಸೊ ಸದ್ಯಕ್ಕೆ ಇನ್ಮೇಲೆ ಈಗ ಕೆಲಸ ಬರುತ್ತೆ, ಯಾಕೆಂದ್ರೆ 6 ಗಂಟೆ ಮೇಲೆ ನಮಗೆ ಕೆಲಸ ಜಾಸ್ತಿ ಆಗೋದು. ನೋಡೋಣ, ಒಂದು ಊಟದ ಟೈಮ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಫೋನ್ ಮಾಡಕ್ ಹೇಳಿದೀವಿ, ಎಲ್ಲ ರೆಡಿಯಾಗಿ. ಸಂಜೆ ಇವತ್ತು ತಿಂಗಳು ತಿಥಿ ಅಂತಾರಲ್ಲ, ಅದನ್ನ ಮಾಡ್ತಾರೆ. ಅದು ಎಡೆ ಇಡ್ಬೇಕಂದ್ರೆ ಫೋನ್ ಮಾಡಿ ಆ ಟೈಮಿಗೆ ಬಂದು ಪೂಜೆ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ. ಇಲ್ಲಿ ಬಂದ್ರು ಕಾಫಿ ಬಿಡಲ್ಲ ಮನು. ಬೆಳಗ್ಗೆಯಿಂದ ಅಲ್ಲ ನಾನು ಕೇಳಿದ್ದು, ಬೆಳಗ್ಗೆಯಿಂದ ಕುಡ್ದಿದ್ಯಾ ಬಿಟ್ಟಿದ್ಯಾ ಸೆಕೆಂಡರಿ. ಬೆಂಗಳೂರಲ್ಲಿದ್ರು ನಾನೇ ಕಾಫಿ ಮಾಡ್ಬೇಕು, ಊರಿಗೆ ಬಂದ್ರು ನಾನೇ ಕಾಫಿ ಮಾಡ್ಬೇಕು. ನಾಳೆ ಬೆಂಗಳೂರಲ್ಲಿ ಇದ್ರೆ ನಾನೇ ಮಾಡ್ಕೊಂತ ಇದ್ದೆ. ಅಯ್ಯೋ, ರೆಕಾರ್ಡ್ ಆಗೈತೆ, ರೆಕಾರ್ಡ್ ಹಾಕ್ತೀನಿ. ಏನ್ ರೆಕಾರ್ಡ್ ಹಾಕಿದ್ರು ಅಷ್ಟೇ. ಊರಲ್ಲಿ ಬಂದ್ರೆ ಮಾಡಲ್ಲ, ಊರಲ್ಲಿ ಬಂದ್ರೆ ಮಾಡಕ್ಕಾಗಲ್ಲ. ನಂಗೆ ಐಟಮ್ಗಳು ಎಲ್ಲೆಲ್ಲಿ ಇರುತ್ತೆ ಗೊತ್ತಿಲ್ಲ. ಕಾಡಿಗೆ ಹೋದ್ರು ನಾವು ಕಾಫಿ ಮಾಡೋದು ಮಾತ್ರ ತಪ್ಪಲ್ಲ ನಮಗೆ. ಹೌದು, ಮಾಡಿ ಬೇಗ ಟೈಮಲ್ಲಿ ಬಾ ಇಬ್ರು. ನೀನು ಹಾಲು ಬಿಸಿ ಮಾಡು, ನಾನು ಕಾಫಿ ಬೇಡ ಬೇಡ, ಅವ್ರ ಕೆಲಸ ಅವ್ರವರೇ ಮಾಡ್ಬೇಕು. ಪಾಪ ನಮ್ಮ ಯಜಮಾನ್ರಿಗೆ ಬೋರ್ ಹೊಡೆದ್ಬಿಟ್ಟೈತೆ, ಏನು ಕೆಲಸ ಇಲ್ದಲೆ ಟ್ಯಾಬ್ ಹಿಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತವ್ರೆ. ಏನ್ ಮಾಡಿ ಬೋರ್ ಹೊಡಿತೈತೆ. ಟಿವಿನಂತೂ ನೋಡೋದೇ ಇಲ್ಲ, ಏನು ಅಂತ ನಾವಿಬ್ರೇ ಮಾತಾಡೋದು ಅನ್ನಂಗಾಗಿದೆ ಅಲ್ವಾ. ಫೋನ್ ಕಾಲ್ ಬಂತು, ಎದ್ ರೆಡಿಯಾಗಿ ಹೋಗೋಣ. ಇವಾಗ ನಾವು ಊರಿಗೆ ಹೊರಟ್ವಿ. ನಮ್ಮ ಊರ್ ನೋಡಿ 8:45 9 ಗಂಟೆಗೆ ಎಷ್ಟು ಖಾಲಿ ಖಾಲಿ ಕಾಣಿಸ್ತಾ ಇದೆ. ಬೆಂಗಳೂರು ಮಿಡ್-ನೈಟ್ 12 ಗಂಟೆಲೂ ಇಷ್ಟು ಖಾಲಿ ಇರಲ್ವೇನು. ಬೆಂಗಳೂರಲ್ಲಿ ಇರೋ ಚಾನ್ಸೇ ಇಲ್ಲ. ಹಂಗೆ ನಮ್ಮೂರಲ್ಲಿ ಎಲ್ಲ 10 ಗಂಟೆಗೆಲ್ಲ ಫುಲ್ ಕಂಪ್ಲೀಟ್ ಕ್ಲೋಸೇ ಆಗೋಗಿ ಎಲ್ಲ ಊಟ ಮಾಡಿ ಮಲ್ಕೋಬಿಟ್ಟಿರ್ತಾರೆ. ನಮ್ಮೂರ್ ಸರ್ಕಲ್ಲೇ ಇಷ್ಟು ಖಾಲಿ ಕಾಣ್ತಾ ಐತೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ನಮ್ಮೂರ್ ಒಳಗಡೆ ಎಲ್ಲ ಇನ್ನೆಷ್ಟು ಖಾಲಿ ಇರುತ್ತೆ. 2 hours later. ಆಯ್ತಾ ಊಟ? ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಆಗ್ಲಿಲ್ಲ ಅಲ್ವಾ? ಆಗಲ್ಲ, ಅದು ಹಂಗೆಲ್ಲ ಆಗಲ್ಲ. ನಮಗಂತೂ ಮಧ್ಯಾಹ್ನ ತಿಂದಿದ್ದೆ ಡೈಜೆಷನ್ ಆಗಿರ್ಲಿಲ್ಲ. ಇವಾಗ ಹೋಗಿ ನಾನು ಹಾಕ್ಸ್ಕೊಂಡಿದ್ದೆಲ್ಲ ಮನುಗೆ ಕೊಟ್ಟೆ. ಅಪ್ಪಡಿ ಹಂಗೆ ಭರ್ಜರಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಮಮ್ಮಿಗೆ ತವ್ರ ಮನೆಯಿಂದ ಸೀರೆ ಕೊಟ್ಟು ಕಳಿಸಿದ್ದಾರೆ. ಈ ತರ ಸೇಮ್ ಸೀರೆ ನಿನ್ನ ಹತ್ರ ಐತಲ್ಲಮ್ಮ? ಸೇಮ್ ಸೀರೆ ನಿನ್ನ ಹತ್ರ ಐತೆ, ಗ್ರೀನ್ ಕಲರ್. ಈಗ ಹಾಕೊಂಡಿದ್ಯಲ್ಲ ಆ ಸೀರೆ ಕಲರ್ ಐತೆ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season.